ವಿಸಿಟಿಂಗ್ ಮಾಡಿ ಸಂಜೆ ಬಂದು ತಾನೇ ನಿಂತು ಲಾಠಿ ಚಾರ್ಜ್ ಮಾಡ್ತಕ್ಕಂತ ಒಬ್ಬ ಬೇಜವಾಬ್ದಾರಿ ಶಾಸಕನನ್ನ ಪಡೆದ ಕಾರಣಕ್ಕೆ ಇವತ್ತು ನಾವೆಲ್ಲ ರಸ್ತೆ ಮೇಲೆ ಕೂರೋ ಪರಿಸ್ಥಿತಿ ಬಂದಿದೆ. ವೈಲ್ಡ್ ಲೈಫ್ ಆಕ್ಟ್ 1972 ನ ಪ್ರಕಾರ ಈ ಸಭೆಗೆ ಅರ್ಥ ಇರಬೇಕು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ವನ್ಯ ಜೀವಿಗಳ ನಿರ್ವಹಣೆ ಅನ್ನುವ ಕಂಪ್ಲೀಟ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರದ್ದು. ಅದು ರಾಜ್ಯ ಸರ್ಕಾರ ಬಿಜೆಪಿದಿರ್ಲಿ, ಕಾಂಗ್ರೆಸ್ ಇರ್ಲಿ, ಇನ್ನೊಂದು ಪಾರ್ಟಿದಿರ್ಲಿ, ಫೆಡರಲ್ ಡೆಮಾಕ್ರಸಿಯಲ್ಲಿ ಸೆಂಟರ್ ಮತ್ತು ಸ್ಟೇಟ್ ಗಳ ಕೆಲಸವನ್ನ ಬಹಳ 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 ಶಿಸ್ತುಬದ್ಧವಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಫಾರೆಸ್ಟ್ಗೆ ಸಂಬಂಧಪಟ್ಟಂತ ಕಾನೂನುಗಳು, ಫಾರೆಸ್ಟ್ಗೆ ಸಂಬಂಧಪಟ್ಟಂತ ಮಾರ್ಗಸೂಚಿಗಳನ್ನ ಮಾಡುವುದರಲ್ಲಿ ಕೇಂದ್ರದ್ದು ಪಾಲಿದೆ. ಕೋಟ ಶ್ರೀನಿವಾಸ್ ಪೂಜಾರರು ಇದಕ್ಕೆ ಕೆರೆ ಕಟ್ಟಕ್ಕೆ ಬಂದಾಗ ಹೇಳಿದ್ರು, ಎಲ್ಲ ಒಂದು 2-3 ಸಾವಿರ ಎಕರೆ ಏನಾದ್ರೂ ಪರಿಹಾರ ಬೇಕಲ್ಲ. ಈಗ ಬಾಳೆಹೊನ್ನೂರು ಜೆಸಿ ಸರ್ಕಲ್ ಅಲ್ಲಿ ಎಷ್ಟು ದಿನ ನೀವು ಕೂರಕ್ಕಾಗತ್ತೆ? ಒಂದು ಈಗ ನೀವು ಬಟರ್ಫ್ಲೈ ಪಾರ್ಕ್ ಮಾಡಿದಿರಿ, ಮಂಕಿ ಪಾರ್ಕ್ ಮಾಡಿದಿರಿ, ಡಾಂಕಿ ಪಾರ್ಕ್ ಮಾಡಿದಿರಿ, ಹಂಗೆ ಒಂದು ಎಲಿಫೆಂಟ್ ಪಾರ್ಕ್ 1-2 ಸಾವಿರ ಎಕರೆ ಎಲಿಫೆಂಟ್ ಪಾರ್ಕ್ ಮಾಡಿ ಅದಕ್ಕೆ ವೈಜ್ಞಾನಿಕವಾಗಿ ಟೆಂಟಿಕಲ್ ಫೆನ್ಸಿಂಗ್ಗೋ ಅಥವಾ ಕಂದಕಗಳನ್ನು ಸೃಷ್ಟಿ ಮಾಡೋದಕ್ಕೋ ಎಷ್ಟು ಖರ್ಚಾಗುತ್ತೆ? ನೀವು ಕೇಂದ್ರದಲ್ಲಿ ಒಂದು ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಇದೆ, ಬನ್ನಿ ಒಂದು ಡೆಲಿಗೇಷನ್ ತಗೊಂಡು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸಂಸದರು ಹೇಳಿದ ಮೇಲೆಯೂ ಕೂಡ ಒಂದು ಹೆಜ್ಜೆ ಪುಣ್ಯಾತ್ಮ ಈ ಕ್ಷೇತ್ರದ ಶಾಸಕ ಏನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ನಾವಿವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾಗಿದೆ, ಇದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ 100ಕ್ಕೆ 100 ದಾರಿ ಮಾಡಿಕೊಡೋದಿದೆ. ನಾವು ಪೊಲೀಸರಿಗೂ ಹೇಳಿದ, ನಿಮ್ಮ ಇಂಟೆಲಿಜೆನ್ಸ್ಗೆ ಹೇಳಿ, ನಿಮ್ಮ ಗೃಹ ಮಂತ್ರಿಗಾದ್ರೂ ಹೇಳಿ. ಕೇಳಿದ ತಕ್ಷಣ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರ ಅವ್ರು. ನಿಮ್ಮ ಗೃಹ ಇಲಾಖೆಯ ಇಂಟೆಲಿಜೆನ್ಸ್ಗೆ ಹೇಳಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಳಿತಪ್ಪುವ ಪರಿಸ್ಥಿತಿ ಇದೆ ಈ ಆನೆ ದಾಳಿಯ ಕಾರಣಕ್ಕೆ. ನಿನ್ನೆ ಯಾರೋ ವೆಹಿಕಲ್ ಅಲ್ಲಾಡಿಸ್ತಾರೆ ಅಂತ ಹೇಳಿದ್ರು, ಇಲ್ಲ, ನಿಮ್ಮ ಬುಡನೇ ಅಲ್ಲಾಡಿಸೋರಿದ್ದೇವೆ ನಾವು, ನಿಮ್ಮ ಬುಡನೇ ಅಲ್ಲಾಡಿಸ್ತೇವೆ, ವೆಹಿಕಲ್ ನಿಮ್ ಬುಡನೇ ಅಲ್ಲಾಡಿಸ್ತೇವೆ. ನಾನ್ ಪೊಲೀಸರನ್ನ ಬಹಳ ದೂರೋದಕ್ಕೆ ಹೋಗೋದಿಲ್ಲ, ಸರ್ಕಾರದ ಆಡತಿಯಾಗಿ ಲಾಠಿ ಬೀಸುವ ಪೊಲೀಸರು. ಆದ್ರೆ ಇವತ್ 2026 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ ಕೈನಲ್ಲಿದೆ. ಜಗತ್ ಏನಾಗುತ್ತೆ ಅಂತ ಒಂದು ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ. DC and SP ಪುಟ್ ಟುಗೆದರ್, ಶೇಮ್ ಆನ್ ಯುವರ್ ಪಾರ್ಟ್. ಮಾಧ್ಯಮದ ಎದುರು ನಿಂತು ನಾವು ಲಾಠಿ ಬೀಸಿಲ್ಲ ಅಂತ ಹೇಳ್ತೀರಲ್ಲ, ಯಾವನಾದ್ರೂ ಆತ್ಮಸಾಕ್ಷಿ ಇರೋ ಪೊಲೀಸ್ ಬಂದು ಕಾಕಿ ಬಟ್ಟೆ ಹಾಕೊಂಡು ಎದೆ ಮುಟ್ಕೊಂಡು ನಿನ್ನೆ ಕಡಬಗೆರೆಯಲ್ಲಿ ನಾವು ರೈತ ಪ್ರತಿಭಟನಾಕಾರರ ಮೇಲೆ ಲಾಠಿಯನ್ನ ಬೀಸಿಲ್ಲ ಅಂತ ಹೇಳುವ ತಾಕತ್ತನ್ನು ತೋರಿದ್ರೆ ಎದೋಗ್ತೇವ್ರಿ ನಾವು ಈ ಜಾಗದಿಂದ. ಮಾನಗೆಟ್ಟ ಅವ್ರು ನಾಚಿಕೆ ಆಗಬೇಕಲ್ಲ ನಿಮ್ಗೆ. ಜಿಲ್ಲಾಡಳಿತ ಈ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳಿಗೂ ಕೂಡ ಆತ್ಮಗೌರವ ಇಲ್ಲ, ಪೊಲೀಸರಿಗೆ ಗೌರವ ಇಲ್ಲ. ಇವರ ವೆಹಿಕಲ್ ಸುಟ್ರೆ ಇವ್ರ ಮೇಲೆ ಕಲ್ಲೊಡೆದ್ರು ಪೊಲೀಸರು ಕೈ ಕೊಟ್ಕೊಂಡಿರ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಆದೇಶ ಆಣತಿ ಬರುವವರೆಗೆ ಈ ಪೊಲೀಸರು ಅವರ ಲಾಠಿ ಬೂಟನ್ನು ಒಳಗಿಟ್ಕೊಂಡಿದ್ದಾರೆ. ಯಾರ ಮೇಲೆ ಎತ್ತಿದ್ದಾರೆ ಅಂದ್ರೆ ಪಾಪದ ರೈತರ ಮೇಲೆ ನಿನ್ನೆ ಎತ್ತಿದ್ದಾರೆ. ಹಾಗಾಗಿ ನಮ್ಮ ಆಗ್ರಹ ಇದೆ, ಈ ರೀತಿಯ ಪ್ರತಿಭಟನೆಗಳನ್ನ 10-100 ಮಾಡೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಯವರು ಮುಂದೆ ಬರ್ತಾರೆ, ರೈತರು ಮುಂದೆ ಬರ್ತಾರೆ. ಇವತ್ತು ಸಾಂಕೇತಿಕವಾದಂತಹ ಪ್ರತಿಭಟನೆ ನಾವು ಬರ್ಬೇಕಾದ್ರೆ ಹೇಳಿದ್ರು, ನಿನ್ನೆ ಲಾಠಿ ಬೀಸಿದ್ದನ್ನ ವಾಟ್ಸ್ಆಪ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸ್ವಲ್ಪ ಜನ ಭಯ ಆಗಿದ್ದಾರೆ, ಜನ ಬರ್ತಾರೋ ಇಲ್ಲೋ ಅಂತ. ಇದಕ್ಕೆ 100 ಪಟ್ಟು ಜನರನ್ನ, ರೈತರನ್ನ ಸೇರಿಸ್ತಕ್ಕಂತ ಸಾಮರ್ಥ್ಯ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ನಾಯಕರಿಗೆ, ಸಂಘಟಕರಿಗೆ ಇದೆ. ನಮಗ್ ಹೊಡೆಯೋಷ್ಟು ಲಾಠಿ ತರೋದಕ್ಕೆ ಆಗೋದಿಲ್ಲ ಪೊಲೀಸರೇ, ನಿಮ್ಮ ಹತ್ರ ನಮಗ್ ಹೊಡೆಯೋಷ್ಟು ಲಾಠಿ ತರೋದಕ್ಕೆ ನಿಮ್ಗೆ ಆಗೋದಿಲ್ಲ. ಈ ಸಮಸ್ಯೆಗೆ ಒಂದು ಸೈಂಟಿಫಿಕ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೇಳಿದ್ದೇವೆ ನಾವು. ಈ ಕತೆ ಬುರುಡೆ, 20 ಲಕ್ಷ ರೂಪಾಯಿ ಚೆಕ್ಕು, ಯಾರ ಜೀವಕ್ಕೆ ನಾಳೆ MLA ಆನೆ ದಾಳಿ ಆಗಿರುವ ಜಾಗದಿಂದ ಶಾಸಕರ ಮನೆ ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಇದೆ. ಅವ್ರ ಜೀವಕ್ಕೂ 20 ಲಕ್ಷನ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದವರು ಆಗದೇ ಇರಲಿ, ಇದು ಅವ್ರ ಕುಟುಂಬದವರು, ಅವ್ರ ನೆಂಟರಿಷ್ಟರು, ಅವ್ರ ಸ್ನೇಹಿತರು, ಹಿತೈಷಿಗಳ ಸತ್ರು 20 ಲಕ್ಷನ. ಈ ನಾಟಕವನ್ನ ಸರ್ಕಾರ ನಿಲ್ಲಿಸಬೇಕು. ಜನ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಒಂದು ಕಿಲೋಮೀಟರ್ಗೆ 1700 ಕೋಟಿ ರೂಪಾಯಿಗಳು. ನಾನು ಅಭಿವೃದ್ಧಿಯ ವಿರೋಧಿ ಅಲ್ಲ, ಆದರೆ ನಿನ್ನೆ ಹೊಟ್ಟೆಪಾಡಿಗೆ ಕೆಲಸಕ್ಕೆ ವಿಜಯಪುರ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದ ಬೋರಮ್ಮ ಅನ್ನುವ ಹೆಣ್ಣು ಮಗಳು ತನ್ನ ಪ್ರಾಣವನ್ನು ಕಳ್ಕೊಂಡಲ್ಲ, ಅವಳ ಜೀವಕ್ಕೆ 5 ಲಕ್ಷ ಕೊಡ್ರಿ ಅಂದ್ರೆ ಜುಗಾರಿ ಆಡ್ತಾರೆ ಇವ್ರು.
ಮಾರ್ಗೆಟ್ಟವ್ರು. ಅದ್ರಲ್ಲಿ ಬಾರ್ಗೈನಿಂಗ್, ಇವ್ರ ಅಪ್ಪನ ದುಡ್ಡು, ಇವ್ರ ಅಪ್ಪನ ದುಡ್ಡಿನ ತರ ಬಾರ್ಗೈನಿಂಗ್ ಮಾಡ್ತಾರೆ ಇವರು. ಹಾಗಾಗಿ ನಮ್ಮ ಆಗ್ರಹ ಇದೆ, ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿರ್ಬೇಕು. ನಮ್ಮನ್ನು ಒಡೆಯುವಂತ ಪ್ರತಿಭಟನೆಗಳು, ಸಂಚುಗಳು, ನಮ್ಮನ್ನು ಒಡೆಯುವಂತ ಷಡ್ಯಂತ್ರಗಳು ನಮ್ಮ ಮಧ್ಯೆಯೇ ನಡೆಯುತ್ತೆ. ಯಾಕಂದ್ರೆ ನನಗೆ ನೂರಕ್ಕೆ ನೂರು ಇದು 13ಕ್ಕೆ ನಿಲ್ಲೋದಿಲ್ಲ. ಯಾಕಂದ್ರೆ ಇವ್ರು ಯಾರಿಗೂ ಸೀರಿಯಸ್ನೆಸ್ ಬಂದಿಲ್ಲ, ಇವ್ರು ಯಾರಿಗೂ ಐಡಿಯಾನೇ ಇಲ್ಲ. ಕಾಡು ಮೇಡುಗಳಲ್ಲಿ ಪ್ರಾಣಿಗಳ ಜೊತೆ ಬದುಕಿದವರು ನಮ್ಮ ರೈತರು. ಇವರು ಅಯೋಗ್ಯರು ಕಾಲೇಜಲ್ಲಿ ಓದ್ಕೊಂಡು ಬಂದು ನಮ್ಗೆ ಡೈರೆಕ್ಷನ್ ಕೊಡೋದು ಫಾರೆಸ್ಟ್ ಇಲಾಖೆನವ್ರು, ಹಿಂಗ್ ಮಾಡ್ಬೇಕು ಅಂತ. ನಾನು ಕೇಳಿದೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದೀನಿ, ಯಾರೇ ಅವರೆಲ್ಲ? ಪಾಪ ನಮ್ಮ ಹುಡುಗರು ಕೆಲಸ ಇದ್ದವ್ರಿಗೆ ಟಿ ಶರ್ಟ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ. ನಾನು ಕೇಳಿದೆ CCFಗೆ, ನಿಮ್ಮ ಇಲಾಖೆನಲ್ಲಿ ಚಾಮರಾಜನಗರದಲ್ಲಿ ಚಿರತೆ ದಾಳಿ ಆಗುತ್ತೆ, ಇಲ್ಲಿ ಕಾಡಾನೆಗಳ ದಾಳಿ ಆಗ್ತಾ ಇದೆ, ನಿಮ್ಮ ಇಲಾಖೆನಲ್ಲಿ ನೀವೇ ಅಧಿಕೃತವಾಗಿ ಹೇಳುವ ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗೆ ಏನಾದ್ರೂ ಟ್ರೈನ್ ಮಾಡಿದೀರಾ? ಯಾರ್ರಿ ಅವರು? ಸ್ಕಿಲ್ಡ? ಆನೆ ಎಲ್ಲಿ ನಡೆಯುತ್ತೆ, ಆನೆ ವಾಸನೆ ಏನು, ಆನೆ ಯಾವ ಜಾಗದಲ್ಲಿ ಬರುತ್ತೆ, ಆನೆಯ ಸ್ವಭಾವ ಏನು, ಏನಾದ್ರೂ ಗೊತ್ತಿದ್ಯಾ ಅವ್ರಿಗೆ ಕೇಳಿದ್ರೆ ಇಲ್ಲ ಅಂತ CCF ಇಲ್ಲ. ಮತ್ ಯಾಕ್ರಿ ಅವ್ರಿಗೆ ಟಿ ಶರ್ಟ್ ಹಾಕ್ಬಿಟ್ಟಿದ್ದೀರಿ? ಅವರು ಎಲ್ಲ ಆನೆಗೆ ಸಿಕ್ಬಿಟ್ಟಾರ, ಆನೆ ಕಾಲಿಗೆ. ಇವರಿಗೆ ಐಡಿಯಾನೇ ಇಲ್ಲ, ಇವರು ಕ್ಲೂಲೆಸ್ ಆಗಿದ್ದಾರೆ. ಹಾಗಾಗಿ 13, 14 ಆಗುವ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ನನ್ನನ್ನು ಸೇರಿ ಹೇಳ್ತಾ ಇದ್ದಾನೆ, ಇದರಲ್ಲಿ ಯಾರ ಹೆಸರು ಬೇಕಾದ್ರೂ ಬರ್ಬೋದು, ಹೆಸರು ಬರೆಯೋದೊಂದೇ ಬಾಕಿ. ಚೆಕ್ ಮೇಲೆ ಯಾರ ಹೆಸರು ಬರಿಬೇಕು ಅನ್ನೋದು ಒಂದೇ ಬಾಕಿ ಇರೋದು. ಜಿಲ್ಲಾಡಳಿತದ ಟ್ರೆಜರಿಯಿಂದ ಬರುವ ಹಣದಲ್ಲಿ ನಾಳೆ ಪುಣ್ಯಪಾಲ್ ಅಂತ ಬಂದ್ರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇನ್ನೊಂದು ಊರಲ್ಲಿ ಶಾಮಿಯಾನ ಹಾಕಿ ಕೂರ್ಬೇಕು ನಾವು. ಹಾಗಾಗಿ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ ಮತ್ತು ರಾಜ್ಯದ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದೆ, ಇದಕ್ಕೆ ಒಂದು ಪರ್ಮನೆಂಟ್ ಅಂಡ್ ಸೈಂಟಿಫಿಕ್ ಆದ ಸೊಲ್ಯೂಷನ್ ಅನ್ನ ಮಾಡಿ. ಏನ್ ಮಾಡಬೇಕು? ಆನೆಗಳನ್ನ ಡ್ರೈವ್ ಮಾಡಬೇಕು. ಎಲ್ಲಿಗೆ ಮಾಡಬೇಕು? ಅದಕ್ಕೆ ಸರ್ಕಾರವಾಗಿ, ಅರಣ್ಯ ಇಲಾಖೆಯಾಗಿ ಏನೇನು ಮಾಡಬೇಕು ಅನ್ನುವ ಕ್ರಮಗಳನ್ನ ಒಟ್ಟಾಗಿ ತೆಗೆದುಕೊಳ್ಳದೆ ಹೋದ್ರೆ ಇವತ್ತೇನಾದ್ರೂ ನಾವು 2 ಗಂಟೆಗೆ ಪ್ರತಿಭಟನೆಯನ್ನ ಕೈದು ಮಾಡಿದ್ರೆ ಮತ್ತೊಂದಿನ ಸೇರಬೇಕಾದ ಅನಿವಾರ್ಯತೆ ಬರುತ್ತೆ. ಇದನ್ನ ಎಚ್ಚರಿಸೋದಕ್ಕಾಗಿ ನಾವು ಇಲ್ಲಿ ಬಂದು ನಿಂತಿದ್ದೇವೆ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನನಗೆ ಆಕ್ಟರ್ ಯಾರು ಅಂತ ಗೊತ್ತಿಲ್ಲ, ಒಂದು ಪಿಕ್ಚರ್ ಬಂದಿತ್ತು, ಅದ್ರ ಹೆಸರು ರೌಡಿ MLA. ಹೌದಾ? ರೌಡಿ MLA. ಸಹಜವಾಗಿ ಒಬ್ಬ ಜನಪ್ರತಿನಿಧಿ ಹೋರಾಟ ನಡೆಯುವ ಜಾಗಕ್ಕೆ ಬಂದ್ರೆ ಅಲ್ಲಿ ಬೇರೆ ಪಾರ್ಟಿನವರು, ಬೇರೆ ಸಂಘಟನೆಯವರು ಸಹಜವಾಗಿರ್ತಾರೆ. ಎದ್ದ ಮೇಲೆ 1.5 ಲಕ್ಷ ಜನಗಳ ಪ್ರತಿನಿಧಿ ರಾಜೇಗೌಡರು, ಕಾಂಗ್ರೆಸ್ MLA ಅಲ್ಲ. ಕಾಂಗ್ರೆಸ್ ಅವರು ಪ್ರತಿನಿಧಿಸುತ್ತಿರುವ ಪಕ್ಷ. ಕಾಂಗ್ರೆಸ್ಸಿಗೆ ಇವರು MLA ಗಿರಿ ವಿಧಾನಸೌಧದಲ್ಲಿ ಒಂದು ನಂಬರ್. ಶಾಸಕರು ಯಾರಿಗೆ? 1,60,000 ಜನಗಳಿಗೂ ಶಾಸಕರು. ಇವರು ಸ್ಥಳಕ್ಕೆ ಬಂದು ನಿಂತ್ಕೊಂಡು ಇವರ ಸಮಕ್ಷಮ, ನಾನು ಈಗಲೂ ಹೇಳ್ತೇನೆ, ಈ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿರುವ 140 ಜನ ಶಾಸಕರನ್ನ ಹೊಂದಿರುವ ಸರ್ಕಾರದ ಭಾಗವಾಗಿ ನಿಮ್ಮ ಆಣತಿಯನ್ನ ಮೀರಿ ಏನಾದ್ರೂ ಪೊಲೀಸರು ಲಾಠಿ ಬೀಸಿದ್ದಾರೆ ಅಂತ ಹೇಳಿದ್ರೆ ರಾಜೇಗೌಡ್ರೆ, ನಾಳೆಯಿಂದ ನೀವು ಬಾಸಾಪುರ ಎಸ್ಟೇಟ್ ಅಲ್ಲಿ ಕಾಫಿ ತೋಟ ಮಾಡ್ಕೊಂಡಿರೋದು ಒಳ್ಳೇದು. ಇಲ್ಲೇ ಪಕ್ಕದಲ್ಲೂ ಇದೆ. ಇದು ನನಗೆ ಗೊತ್ತಿಲ್ಲ, ಪೊಲೀಸ್ ಅವರೇ ಲಾಠಿ ಎತ್ತಿದ್ರು ಅಂತ ಹೇಳಿದ್ರೆ ನೀವು ನಾಲಾಯಕ್ಕು, ನೀವು ಅಯೋಗ್ಯರು ಅನ್ನುವ ಶಬ್ದ ಬಳಸೋದಕ್ಕೆ ನನಗೆ ರಾಜಕೀಯದ ಅನುಭವವೂ ಕಡಿಮೆ, ವಯಸ್ಸು ಬಹಳ ಕಡಿಮೆ, ನನಗಿಂತ ಹಿರಿಯರು. ಹಾಗಾಗಿ ಹೇಳ್ಬಹುದಾಗಿರುವಂತ ನಾಜೂಕಿನ ದಾರಿ ಯಾವುದು ಅಂತ ಹೇಳಿದ್ರೆ, ನನಗೆ ಗೊತ್ತೇ ಇರಲಿಲ್ಲ ಪೊಲೀಸರು ಲಾಠಿ ಎತ್ಬಿಟ್ರು ಅಂತ ಹೇಳಿದ್ರೆ, ನಾಳೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಬಾಸಾಪುರ ಎಸ್ಟೇಟ್ಗೆ ಸೀಮಿತವಾಗಿ ಮಾಡಿಕೊಂಡ್ರೆ ಇನ್ಯಾವನೋ ಒಬ್ಬ ಯೋಗ್ಯತೆ ಇರೋ ವ್ಯಕ್ತಿ ಬಂದು ಶೃಂಗೇರಿ ಕ್ಷೇತ್ರನ ನಡೆಸ್ತಾ ಇದು ಕಡಿದಾಳ ಮಂಜಪ್ಪನವರಿಂದ ಆರಂಭ ಆಗಿ ಗೋವಿಂದೇಗೌಡರು, ಚಂದ್ರೇಗೌಡರಿಂದ ಆರಂಭ ಆಗಿ ಜೀವರಾಜ್ರವರೆಗೆ ಈ ಕ್ಷೇತ್ರದ ಶಾಸಕ ಒಬ್ಬ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ನಾನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳಿದೆ. ಕಾಂಗ್ರೆಸ್ ಇದೆ, ಜನತಾ ದಳನೂ ಇದೆ, ಭಾರತೀಯ ಜನತಾ ಪಾರ್ಟಿನೂ ಇದೆ. ಇದಕ್ಕೊಂದು ಮಾಡೆಲ್ ಮತ್ತು ಮೇಲ್ಪಂಕ್ತಿಯನ್ನ ಸೆಟ್ ಮಾಡಿ ನೀವೇ ನಿಂತ್ಕೊಂಡು ನಮ್ಮ ರೈತ ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿದ್ರಲ್ಲ, ಅದನ್ನ ಎಂಜಾಯ್ ಮಾಡಿದಿರಲ್ಲ ನೀವು. ನಿನ್ನೆ ನೀವು ತೋರಿದ ಉಡಾಫೆ ನಿಮ್ಮ ಕುರ್ಚಿಯನ್ನ ಈ ಕ್ಷೇತ್ರದಲ್ಲಿ ಅಲಗಾಡಿಸುತ್ತೆ. ಇದು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ನೀವು ಒಬ್ಬ ಶಾಸಕರಾಗಿ ನಡ್ಕೊಳ್ಳಿಲ್ಲ. ನಿನ್ನೆ ನೀವು ಆಕ್ರೋಶ ಬರುತ್ತೆ ರೀ, ಹೆಣ ಬಿದ್ದಿದೆ. ನಿಮ್ಮನೇಲಿ ಹೆಣ ಬಿದ್ದರೆ ಆಕ್ರೋಶ ಬರೋದಿಲ್ಲೇನೋ?
ನನ್ನ ಮನೇಲಿ ಹೆಣ ಬಿದ್ದರೆ ನನಗೆ ಬರೋದಿಲ್ಲ ಆಕ್ರೋಶ. ರೈತ ಪ್ರತಿಭಟನೆಗೆ ಬಂದು ನಿಂತವರು ಈ ಹೆಣಗಳ ಮುಂದೆ ತಮ್ಮದೇ ಕುಟುಂಬದವರು ಸತ್ತಿದ್ದಾರೆ ಅನ್ನುವ ಭಾವನೆಯಲ್ಲಿ 10 ಮನೆಗಳಲ್ಲಿ ಹೋಗಿ ನಿಂತಿದ್ದಾರೆ. ಸುಮ್ಮನೆ ಏನು ಬಂದು ಮೈಕ್ ಹಾಕೊಂಡು ನಿಂತಿರ್ಲಿಲ್ಲ. 5 ಜನ ಹುಡುಗರ ಮೇಲೆ ಇವತ್ತು, ನಿನ್ನೆ 5 ಜನ ಕರ್ಕೊಂಡು ಹೋಗಿದ್ರು, ಇವತ್ತು 9 ಜನಗಳ ಮೇಲೆ ಭಾರತೀಯ ನ್ಯಾಯ ಸಂಹಿತೆ 323B ನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಪೊಲೀಸರೇ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಇದು ಬಹಳ ವಿಶೇಷ ವಿಷಯ. ಇದನ್ನ ಈ ಪ್ರತಿಭಟನಾ ಸಭೆಯ ಮೂಲಕ ನಮ್ಮ ಆಗ್ರಹ ಇದೆ, ಈ ಕೇಸ್ಗಳಿಗೆ, FIR ಗಳಿಗೆ, ಚಾರ್ಜ್ ಶೀಟ್ಗಳಿಗೆ, ನಿಮ್ಮ ಲಾಠಿಯ ಸದ್ದಿಗೆ ಓಡ ಹೋಗುವ ರೈತರು ಇಲ್ಲಿ ಯಾರು ಇಲ್ಲ. ಇಲ್ಲಿರೋ ಅಧಿಕಾರಿಗಳು ಸ್ವಲ್ಪ ವರ್ಷ ಎಲ್ಲಾರು ಬಯಸಿ ಮೇಲೆ ಕೆಲಸ ಮಾಡಿ ಬರ್ಬೇಕು. ಬಯಸಿ ಮೇಲೆ ಕೆಲಸ ಮಾಡ್ಬೇಕು. ಉತ್ತರ ಕರ್ನಾಟಕದಲ್ಲಿ ಎಲ್ಲಾರು ಹೋಗಿ ಲಾಠಿ ತೆಗೆದ್ರೆ, ಇಲ್ಲ ಬೆಂಗಳೂರು ಶಿವಾಜಿನಗರದಲ್ಲಿ ಹೋಗಿ ಲಾಠಿ ತೆಗೆದ್ರೆ, ಇಲ್ಲ ಹೋಗಿ ಗೌರಿಪಾಳ್ಯದಲ್ಲಿ ಲಾಠಿ ತೆಗೆದ್ರೆ ಪೊಲೀಸರು ಆ ಲಾಠಿನೇ ತೆಗೆಯಲ್ಲ ಯಾರು. ಲಾಠಿ ಕೆಲಸ ಇಲ್ಲ ಅಲ್ಲಿ. ಯಾಕೆ ಅಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಇದೆ. ಮಲ್ನಾಡ್ನವರು ಅಂತಂದ್ರೆ ಇವ್ರು ಶಾಂತಿ ಸ್ವಭಾವದವರು. ಇಲ್ಲಿ ಲಾಠಿ ಕೆಲಸ. ನಾನು ಅವ್ರನ್ನ ದೂರೋದಿಲ್ಲ. ಪೊಲೀಸರು, ಜಿಲ್ಲಾಡಳಿತ ಮತ್ತು ಸರ್ಕಾರ ಹೇಗೆ ಹೇಳಿದೆ ಹಾಗೆ ನಡ್ಕೊಂಡಿದ್ದಾರೆ. ಆದ್ರೆ ಲಾಠಿ ಚಾರ್ಜ್ ಆಗಿದೆ ಅನ್ನೋದನ್ನ ಆಗಿಲ್ಲ ಅಂತ ಹೇಳಿದ್ದನ್ನು ಮಾತ್ರ ನಮ್ಮ ಕ್ಷೇತ್ರ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನಿಮ್ಮ ಕೇಸುಗಳನ್ನ, ಪ್ರಕರಣಗಳನ್ನ, ನಿಮ್ಮ ಷಡ್ಯಂತ್ರ ಸಂಚಿಗಳನ್ನ ನಾವು ಎದುರಿಸ್ತೇವೆ. ಈ ಸಭೆ ಒಂದು ಒಕ್ಕೊರಲಿನ ತೀರ್ಮಾನವನ್ನು ಮಾಡಬೇಕು. ಈ 2 ಶಬ್ದಗಳನ್ನ ನಾನು ವಾಪಸ್ ರಿಪೀಟ್ ಮಾಡ್ತೇನೆ. ಒಂದು ವೈಜ್ಞಾನಿಕವಾದ ಪರಿಹಾರ, ಮತ್ತೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ. ನಾವೆಲ್ಲ ಸೇರೋಣ. ಬೇರೆ ಬೇರೆ ಪಾರ್ಟಿ, ಬೇರೆ ಬೇರೆ ಸಂಘಟನೆಯವರು ಇದ್ದೀವಿ. ನಾವೆಲ್ಲ ಏನೋ ಒಳ್ಳೆ ವಿಷಯಕ್ಕೆಲ್ಲ ಊಟದ ಮನೆಯಲ್ಲಿ ಸೇರೋಣ. ಏನೋ ಒಂದು ಶುಭ ಕಾರ್ಯಕ್ರಮ ಮಾಡಿ ಸೇರೋಣ. ನಮ್ಮೂರಿಂದೊಂದು ಉತ್ಸವ ಮಾಡಿ ಸೇರೋಣ. ಯಾರದ್ದೋ ಮನೆಯ ಹೆಣದ ಕಾರಣಕ್ಕೆ ನಾವು ರಸ್ತೆಯ ಮೇಲೆ ನಿಂತು ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಈ ಕ್ಷೇತ್ರಕ್ಕೆ ಇನ್ನೊಂದ್ಸರಿ ನಿರ್ಮಾಣ ಆಗಬಾರದು. ಮತ್ತು ಅರಣ್ಯ ಸಚಿವರು ಈ ಸಭೆಗೆ ಬರಲ್ಲ ನನಗೆ ಗೊತ್ತಿದೆ. ದಯವಿಟ್ಟು ಅವರು ಸಮಯ ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತದ ಜೊತೆ ಒಂದಿನ ಸಭೆ ಮಾಡಬೇಕು. ನಮ್ಮ ಶಾಸಕರು ಅವತ್ತು ಹೇಳಿದ್ರು, ಕುದುರೆಮುಖದ ರಾಷ್ಟ್ರೀಯ ಉದ್ಯಾನವನದ ಪುನರ್ವಸತಿ ಯೋಜನೆಗಾಗಿ ಅವ್ರು ಹೇಳಿದ್ ಡಿಸೆಂಬರ್ 5ನೇ ತಾರೀಕು. ಡಿಸೆಂಬರ್ 5ರ ಒಳಗಡೆ ನಾನೇ ಮುಂದೆ ನಿಂತು ಅರಣ್ಯ ಸಚಿವರನ್ನು ಕರೀತೇನೆ, ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಕರೀತೇನೆ, ಸಂಸದರನ್ನು ಆಹ್ವಾನ ಮಾಡ್ತೇನೆ, ಲೋಕಲ್ ಜನಪ್ರತಿನಿಧಿಗಳನ್ನು ಕರೀತೇನೆ, ಎಲ್ಲ ಪಾರ್ಟಿ ರೆಪ್ರೆಸೆಂಟೇಷನ್ ಕರೆದು ಬಗೆಹರಿಸ್ತೇನೆ ಅಂತ ಹೇಳಿದ್ರು. ಅದಾಗಿ 3 ವರ್ಷ ಆಯ್ತು, 3.5 ತಿಂಗಳಾಯ್ತು. ಅದಾಗಿ ಮತ್ತೆ 2 ಹೆಣ ಬಿದ್ದಿದೆ. ಒಂದು ಇಂಜುರಿಯೂ ಸೇರಿದಂಗೆ. ಅವನು ಹೋಗಿದ್ರೆ ಇಷ್ಟೊತ್ತಿಗೆ ನಾವು ಡಿಜಿಟಲ್ ಇನ್ನೂ ಒಂದು ಮುಂದಿರ್ತಾ ಇದ್ವಿ. ಹಾಗಾಗಿ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಇದೊಂದು ಶಾಶ್ವತ ಪರಿಹಾರ ಆಗುವವರೆಗೂ ನಾವೆಲ್ಲರೂ ಒಂದು ಧ್ವನಿಯಾಗಿ, ಯಾವ ಧ್ವನಿಯಾಗಿ ಅಂತ ಹೇಳಿದ್ರೆ ರೈತರ ಧ್ವನಿಯಾಗಿ, ನಮ್ಮ ಕ್ಷೇತ್ರದ ಕಾರ್ಮಿಕರ ಧ್ವನಿಯಾಗಿ ನಿಲ್ಲಬೇಕು ಮತ್ತು ಈ ಹೋರಾಟವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಸಂಕಲ್ಪವನ್ನ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋದನ್ನ ಹೇಳಿ, ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಈ ಕ್ಷೇತ್ರದ ಜವಾಬ್ದಾರಿಯುತ ಎಲ್ಲ ನಾಗರಿಕರು, ರೈತರು, ಕಾರ್ಮಿಕರ ಪರವಾಗಿ ಕನಿಷ್ಠ ಈಗಲಾದ್ರೂ ಒಂದು 8 ಆಣೆ ಸೀರಿಯಸ್ನೆಸ್ ತಗೊಳ್ಳಿ. ಈ ವಿಷಯದ ಬಗ್ಗೆ ಒಂದು ಹೆಜ್ಜೆ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಅತ್ಯಂತ ವಿನಮ್ರವಾದ ಕೋರಿಕೆಯನ್ನ ನಾನು ಜಿಲ್ಲಾಡಳಿತ ಮತ್ತು ರಾಜ್ಯದ ಸರ್ಕಾರದ ಮುಂದಿಡ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ